ನೀನೇ ಮುಂದೆ ನಿಂತು ಈ ಕೆಲಸ ಮಾಡಬೇಕಮ್ಮ. ಯಾಕಂದರೆ ಈ ವಿಷಯದಲ್ಲಿ ಗೌತಮ್ ಯಾರ ಮಾತು ಕೇಳಲ್ಲ. ನಾನು ಮಾತಾಡಿದ್ರು ಅದು ಸರಿ ಹೋಗಲ್ಲ, ಬೇರೆ ಥರನೇ ಆಗ್ಬಿಡುತ್ತೆ. ಹಾಗಾಗಿ ನೀನೇ ಮಾತಾಡಬೇಕು, ನೀನೇ ಈ ಮದುವೆ ಮಾಡಿಸ್ಬೇಕು. ನನ್ನನ್ನು ಕ್ಷಮಿಸ್ಬಿಡಮ್ಮ. ಗೌತಮ್ ಜೀವನ ಸರಿ ಹೋಗೋದಕ್ಕೆ ನನಗಿದೊಂದೇ ದಾರಿ ತೋಚಿತ್ತು, ಬೇರೆ ದಾರಿ ಇಲ್ಲದೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಯಾವುದಕ್ಕೂ ನಾನೇನೇನೋ ಒತ್ತಾಯ ಮಾಡಲ್ಲ, ಆ ಹಕ್ಕು ನಮ್ಗೆ ಯಾರಿಗೂ ಇಲ್ಲಮ್ಮ. ನೀನು ಹಾಗೆ ಮಾಡೋದ್ರಿಂದ ಎಲ್ರಿಗೂ ನೆಮ್ಮದಿ ಸಿಗತ್ತೆ, ಎಲ್ಲ ಗೊಂದಲಕ್ಕೂ ತೆರೆ ಬೀಳತ್ತೆ. ನೀನೇ ಮುಂದೆ ನಿಂತು ಮಾಡೋದ್ರಿಂದ ಯಾರಿಗೂ ಗಿಲ್ಟ್ ಕಾಡಲ್ಲ. ನಿನಗೆ ಅನ್ಯಾಯ ಆಗ್ತಿದೆ ಅಂತ ಮನ್ಸಿಗೆ ಬಂದ್ಬಿಟ್ರೆ ಇದಕ್ಕೆ ಯಾರೂ ಕೈ ಹಾಕಲ್ಲ, ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ. ನೀನೇ ಇದನ್ನ ಕೈಗೆ ತಗೊಂಡ್ರೆ ಎಲ್ಲರ ಮನ್ಸಿಗೂ ನಿರಾಳ ಆಗತ್ತೆ. ಈ ಸಮಸ್ಯೆಗೆ ತುಂಬ ಸುಲಭವಾಗಿ ಪರಿಹಾರ ಸಿಗತ್ತೆ. ಏನೂ ಆಗೇ ಇಲ್ಲ ಅನ್ನೋ ಥರ ಎಲ್ಲ ಅದ್ರ ಪಾಡಿಗೆ ನಡ್ದೋಗತ್ತೆ. ಇಲ್ಲಾಂದ್ರೆ ಮನೆಯವರೆಲ್ಲ ತಮ್ಮ ನೋವನ್ನ ತಮ್ಮ ಒಳಗಡೆನೆ ಇಟ್ಕೊಂಡು ಕೊರ್ಕ ಥರ ಆಗ್ಬಿಡುತ್ತೆ. ನೋಡು, ಈವನ್ ಗೌತಮ್ಗೂ ನೋವು ಆಗಿರತ್ತೆ, ಆದರೆ ಎಲ್ಲಿ ನಿನಗೆ ನೋವಾಗತ್ತೆ ಅಂತ ಅವನ ನೋವನ್ನು ತೋರಿಸ್ಕೊಳ್ಳಲ್ಲ. ನಾಳೆ ನಮಗೂ ಹಾಗೇ ಆಗತ್ತೆ. ಉಗ್ಳಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ ಅಂತಾರಲ್ಲ, ಒಂಥರ ಬಿಸಿ ತುಪ್ಪ ಥರ. ಹಾಗಾಗಬಾರ್ದು ಅಂದರೆ ನೀನೀಗ ಗಟ್ಟಿ ಮನ್ಸು ಮಾಡಿಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ಗೌತಮ್ಗೆ ಇನ್ನೊಂದು ಮದುವೆ ಮಾಡಿಸ್ಲೇಬೇಕಮ್ಮ. ಪ್ಲೀಸ್ ಅಮ್ಮ, ನೀನೀಗ ಮನ್ಸು ಬದಲಾಯಿಸಿದ್ರೆ ಮುಂದೆ ಮುಂದೆ ಎಲ್ರಿಗೂ ಕಷ್ಟ ಆಗತ್ತೆ. ಈಗ ಇಲ್ಲಿ ಇನ್ನೂ ಒಂದು ದೊಡ್ಡ ಸಮಸ್ಯೆ ಇದೆ. ಹೀಗೆಲ್ಲ ಆದ್ಮೇಲೆ ನಮ್ಮ ಗೌತಮ್ ಜಾತಕನ ಜ್ಯೋತಿಷಾಸ್ತ್ರ ತೋರಿಸ್ದೆ. ಶಾಸ್ತ್ರಿಗಳು ಒಂದು ಶಾಕಿಂಗ್ ನ್ಯೂಸ್ ಹೇಳಿದ್ರು. ಮನೆ ಹಿರಿ ಮಗನಿಗೆ ಮಕ್ಕಳು ಆಗ್ಲಿಲ್ಲ ಅಂದ್ರೆ ಬೇರೆ ಯಾವ ಮಕ್ಕಳಿಗೂ ಮಕ್ಕಳು ಆಗಲ್ಲ ಅಂತ. ಮುಂದಿನ ತಲೆಮಾರಿಗೆ ಯಾರು ಇಲ್ದಂಗೆ ಆಗ್ಬಿಡತ್ತೆ.